ಮ್ಯಾಚ್ ರೀ ಇಂಡಿಯಾ-ಇಂಗ್ಲೆಂಡ್ ಮೂರನೇ T20 ಇತ್ತು. ಇಂಡಿಯಾದವ್ರು ಸೋತ್ರು. ಬಿಗ್ ಮಾರ್ಜಿನ್ಲೇ ಸೋತಾರೆ ರೀ. ಒನ್ ಆಫ್ ದಿ ಹೈಯೆಸ್ಟ್ ಮಾರ್ಜಿನ್ಲೇ ಸೋತಾರೆ ಇನ್ ಟರ್ಮ್ಸ್ ಆಫ್ ರನ್ಸ್. 125 ರನ್ಲಿ ಇಂಗ್ಲೆಂಡ್ದವ್ರು ಸೋಶಾಲಿ ಇಂಡಿಯಾದವ್ರನ್ನ. ಈ ಎಲ್ಲಿ ಫೇಲ್ ಆದ್ರೆ ಅಂದ್ರೆ ನೀವು ಒಂದೇ ಮಾತಾಡಿ 200 ರನ್ಸ್ ಹೊಡಿಲಿಕ್ಕೆ ಬಿಟ್ಟಿದ್ದ ದೊಡ್ಡ ಇದನ್ನಾತ್ರಿ. ಅದ್ರೊಳಗೆ ನೀವು ಬ್ಯಾಟಿಂಗ್ ಆರ್ಡ್ರ್ ಸಾಲಿಡ್ ಐತ್ರಿ. ಕಮಾಲ್ ಐತೆ ನಿಮ್ದು ಬ್ಯಾಟಿಂಗ್ ಆರ್ಡ್ರ್. ಅಂದ್ರೆ ನೀವು ಎದಕ್ಕೆ ಫೇಲ್ ಆದ್ರಿ ಇನ್ ಟರ್ಮ್ಸ್ ಆಫ್ ನಿಮ್ದು ಬ್ಯಾಟಿಂಗ್ ಫೇಲ್ಯೂರು ಏನು ಆ ಫ್ಲ್ಯಾಟ್ ಪಿಚ್ಚಸ್ ಹಂಗೆ ಆಗ್ಲಿಕ್ಕತ್ತೋ ಗೊತ್ತಾಗ್ತಿಲ್ಲ. ಅದಕ್ಕಂತಂದ್ರೆ IPL ಒಳಗೆ ಬೇರೆ ಪಿಚ್ಚಸ್ ಆಗ್ತಾರೆ, ಅಲ್ಲೇ ಬೇರೆ ರೀತಿ ಆಗ್ತವೆ. ಎಲ್ಲ ಹೊಂದ್ಕೊಂಡಿದ್ದರು ನೀವು. ಐರ್ಲೆಂಡ್ ಸೀರೀಸ್ ಒಳಗೂ ಫೇಲ್ ಆತ್ರಿ. ಈ ಸೀರೀಸ್ ಒಳಗಂತೂ ಕಂಪ್ಲೀಟ್ಲಿ ಬ್ಯಾಟಿಂಗ್ ಆರ್ಡ್ರು ಕೊಲ್ಯಾಪ್ಸ್ ಆಯ್ತು ನಿಮ್ದು. ಬ್ಯಾಟಿಂಗ್ ಆರ್ಡ್ರು ಒಂದು ಟೈಮ್ ಒಳಗೆ ಇಂಪ್ರೂವ್ನ ಆಗಲಿಲ್ಲ. ಬಾಲಿಂಗ್ ಆರ್ಡ್ರ್ ಒಂದು ಲೆಕ್ಕಕ್ಕಂತೂ ಓಕೆ ಐತೆ, ಆದರೆ ಬ್ಯಾಟಿಂಗ್ ಆರ್ಡ್ರ್ ಕಂಪ್ಲೀಟ್ಲಿ ಲಾಸ್ಟ್ ಆಗ್ತದೆ. ಬ್ಯಾಟಿಂಗ್ ಆರ್ಡ್ರ್ ನಿಮ್ಗೆ ಚಲೋನೇ ಐತಿ, ಇಲ್ಲ ಅಂತಲ್ಲ. ಆದರೂ ಎಲ್ಲಿ ಫೇಲ್ ಆಗ್ತದೆ ನೋಡಬೇಕು. ವರ್ಲ್ಡ್ ಚಾಂಪಿಯನ್ಸ್ ಅದಾರ ಇವ್ರು. ಬ್ಯಾಕ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ T20. ಎನಿ ಕಂಡೀಷನ್ ನೀವು ನೆಕ್ಸ್ಟ್ T20 ಗೆಲ್ಲಬೇಕು. ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಅಂತೂ ಗೆಲ್ಲಬೇಕು ನೀವು. ಸೀರೀಸನ್ನು ಡ್ರಾ ಮಾಡ್ಕೋಬೇಕಂತಂದ್ರೆ, ಇಲ್ಲಂತಂದ್ರೆ ಈ ಸೀರೀಸು ನಿಮ್ಮ ಲೆಕ್ಕಕ್ಕಂತೂ ಇಲ್ಲ, ಹೊತ್ತವ್ರ ಕಡೆ ಕಂಪ್ಲೀಟಾಗಿ.